ಶ್ರೀ ಗುರುಚರಿತ್ರೆ ಅಧ್ಯಾಯ 37. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ನಾಮಾಧಾರಕನು ಸಿದ್ಧರಿಗೆ ನಮಸ್ಕರಿಸಿ, ಸ್ವಾಮಿ, ತಮ್ಮ ಕೃಪೆಯಿಂದ ನನಗೆ ಹಲವಾರು ಧರ್ಮಗಳು ತಿಳಿಯುತ್ತಿವೆ. ನಂತರ ಶ್ರೀ ಗುರುಗಳೇನು ಹೇಳಿದರೋ ತಿಳಿಸಿರೆಂದು ಕೇಳಿಕೊಳ್ಳಲು ಸಿದ್ಧರು ಈ ರೀತಿ ವಿವರಿಸಿದರು. ವತ್ಸ, ಶ್ರೀ ಗುರುಗಳು ಹಿಂದೆ ಶೌನಕಾದಿ ಮುನಿಗಳಿಗೆ ಸೂತರು ಬೋಧಿಸಿದ ಧರ್ಮಗಳನ್ನೇ ಹೇಳಿದರು. ಗೃಹಸ್ಥನು ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡಬೇಕು. ದೇವಪೂಜೆ, ಅಗ್ನಿಪೂಜೆ ಅವಶ್ಯವಾಗಿ ಮಾಡಬೇಕು. ಗುರುಪೂಜೆ ಸಹ ಮುಖ್ಯವೇ. ಅಗ್ನಿ, ಜಲ, ಸೂರ್ಯ, ಗೋವು, ಸಾಲಿಗ್ರಾಮಗಳಲ್ಲಿ ಭಗವಂತನನ್ನು ಭಾವಿಸಿ ಪೂಜಿಸಬೇಕು. ಭಕ್ತಿಯಿಂದ ಪೂಜಿಸಿದರೆ ಚಕ್ಕೆ, ಕಲ್ಲು, ಮಣ್ಣೂ ಸಹ ದೇವತೆಗಳಾಗಿ ವರವನ್ನು ಕೊಡುವುದು. ದೇವರಿಗಾಗಲಿ ಗುರುಗಳಿಗಾಗಲಿ ಷೋಡಶ ಉಪಚಾರಗಳ ಪೂಜೆ ಮಾಡುವುದು ಉತ್ತಮ. ತಾಯಿ ತಂದೆಯರು, ವೇದ ಪಂಡಿತರು, ಗುರು ಸಮಾನರಾದ ಹಿರಿಯರಿಗೆ ತಪ್ಪದೆ ನಮಸ್ಕಾರ ಮಾಡಬೇಕು. ಪುರುಷರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಗೃಹಸ್ಥರು ನಿತ್ಯ ಕೃತ್ಯ ನಿರ್ವಹಣೆಯಲ್ಲಿ ಪಂಚವಸ್ತುಗಳನ್ನು ಉಪಯೋಗಿಸುತ್ತಿರುತ್ತಾರೆ. ಅಂದರೆ ಕತ್ತಿ, ಒರಳು, ಒನಕೆ, ನೀರು, ಪರಕೆಯನ್ನು ತಪ್ಪದೇ ಉಪಯೋಗಿಸುತ್ತಾರೆ. ಇವುಗಳನ್ನು ಉಪಯೋಗಿಸುವಾಗ ಕೆಲವು ಜೀವಿಗಳು ಸತ್ತು ಹೋಗುತ್ತವೆ. ಅದಕ್ಕೆ ಪರಿಹಾರವಾಗಿ ಬೇಯಿಸಿದ ಪದಾರ್ಥಗಳನ್ನು ದೇವ, ಪಿತೃ, ಋಷಿ, ಸರ್ವಜೀವಿ, ಅತಿಥಿಗಳಿಗೆ ಅರ್ಪಿಸಬೇಕು. ಅದನ್ನೇ ವೈಶ್ವದೇವ ಎನ್ನುವರು. ತಾನು ತಿನ್ನುವ ಅನ್ನವನ್ನು ಪರಬ್ರಹ್ಮ ಸ್ವರೂಪವೆಂದು ಭಾವಿಸಿ ಊಟ ಮಾಡಬೇಕು. ಊಟ ಮಾಡಿದ ಮೇಲೆ ಅಗಸ್ತ್ಯ ಮಹರ್ಷಿಯನ್ನು, ಕುಂಭಕರ್ಣನನ್ನು, ಬಡಬಾಗ್ನಿಯನ್ನು, ಭೀಮನನ್ನು ನೆನೆಸಿಕೊಂಡರೆ ತಿಂದ ಆಹಾರವು ಪೂರ್ತಿಯಾಗಿ ಜೀರ್ಣವಾಗುವುದು. ಪತಿತರ ಜೊತೆಯಲ್ಲಿ ಸಹಪಂಕ್ತಿ ಊಟ ಮಾಡಬಾರದು. ಒಂದು ವೇಳೆ ಆ ಪಂಕ್ತಿಯಲ್ಲಿ ಮಹಾತ್ಮರು, ಯತಿಗಳು, ತತ್ವದರ್ಶಿಗಳು, ಅವಧೂತರಿದ್ದರೆ ಎಂತಹ ಊಟವಾದರೂ ಪುಣ್ಯಪ್ರದವೇ. ಬೆಳಿಗ್ಗೆ ಸಾಯಂಕಾಲ ಗುರುಗಳನ್ನು ಸ್ಮರಿಸಬೇಕು. ರಾತ್ರಿ ಊಟವನ್ನು ಮಾಡಿ ಸ್ವಲ್ಪ ಹೊತ್ತು ಸದ್ಗ್ರಂಥಗಳನ್ನು ಓದಿ ನಂತರ ತಾನು ಆ ದಿವಸ ಮಾಡಿದ ಸತ್ಕರ್ಮಗಳೆಲ್ಲವನ್ನು ಭಗವಂತನ ಪ್ರೀತಿಗೆಂದು ಸಮರ್ಪಿಸಬೇಕು. ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು. ಹಾಗೆ ಸ್ವಧರ್ಮಾಚರಣೆ, ಸದಾಚರಣೆಯನ್ನು ಪಾಲಿಸುತ್ತಿದ್ದರೆ ಕ್ರಮವಾಗಿ ಚತುರ್ವಿಧ ಪುರುಷಾರ್ಥಗಳು ಒದಗುವುದೆಂದು ಬೋಧಿಸಿದರು ಎಂದು ಸಿದ್ಧರು ಹೇಳಿದರು. ಅಷ್ಟೇ ಅಲ್ಲದೆ ಬೆಳಿಗ್ಗೆ ಶ್ರದ್ಧೆಯಿಂದ ಸಂಕಲ್ಪ, ಪ್ರಾಣಾಯಾಮ, ಸಂಧ್ಯಾ ವಂದನೆಗಳನ್ನಾಚರಿಸಿ ಸಕಲ ಜೀವಿಗಳು ಸುಖವಾಗಿರಬೇಕೆಂದು ಪ್ರಾರ್ಥನೆ ಮಾಡಬೇಕು. ನಂತರ ಸರಿಯಾಗಿ ನಿತ್ಯ ಕೃತ್ಯಗಳನ್ನು ಮಾಡಿಕೊಂಡು ಭಗವನ್ನಾಮದೊಡನೆಯೇ ಊಟವನ್ನು ಮಾಡಬೇಕು. ಯಾವ ಕೆಲಸ ಮಾಡುತ್ತಿದ್ದರೂ, ಅಂದರೆ ಯಾವ ಕೆಲಸ ಮಾಡುವ ಪ್ರಾರಂಭದಲ್ಲೂ ಅಂತ್ಯದಲ್ಲೂ ನಾರಾಯಣ ನಾಮಸ್ಮರಣೆ ಮಾಡಿದರೆ ಸಾಕು. ಆ ಕೆಲಸವು ದೈವ ಕಾರ್ಯವಾಗಿ, ಯಜ್ಞ ಕಾರ್ಯವಾಗಿ ಬದಲಾಗಿ ಅನಂತ ಫಲಿತಗಳನ್ನು ಕೊಡುವುದೆಂದು ಶಾಸ್ತ್ರ ಹೇಳುತ್ತದೆ. ನಿಷ್ಕಾಮದಿಂದ, ಅಂದರೆ ಪ್ರತಿಫಲಾಪೇಕ್ಷೆ ಬಯಸದೆ ಮಾಡಿದ ಪ್ರತಿಯೊಂದು ಕೆಲಸವು ಯಜ್ಞ ಕರ್ಮವಾಗಿ ಬದಲಾಗುತ್ತದೆ. ಅಂಧರಿಗೆ, ಕುಂಟರಿಗೆ ಸಹಾಯ ಮಾಡಿದರೆ ಸಾಕ್ಷಾತ್ ನಾರಾಯಣನನ್ನು ಸೇವಿಸಿದ ಹಾಗೆ. ಅದೇ ವಿಧವಾಗಿ ತಮ್ಮ ಮನೆಯಲ್ಲಿರುವ ವೃದ್ಧರಿಗೆ ಸಹೃದಯದಿಂದ ಸೇವೆ ಮಾಡಿದರೆ ಸಹ ಭಗವದನುಗ್ರಹವು ದೊರೆಯುತ್ತದೆ. ಗೃಹಸ್ಥಾಶ್ರಮವನ್ನು ಎಲ್ಲರ ಶ್ರಮಗಳನ್ನು ಪರಿಹರಿಸುವ ಹಾಗೆ ಬದಲಿಸಿಕೊಂಡರೆ ಅದಕ್ಕಿಂತ ಉತ್ತಮ ಧರ್ಮ ಬೇರೊಂದಿಲ್ಲ. ಗೃಹಸ್ಥಾಶ್ರಮ ಧರ್ಮಗಳನ್ನು ಸರಿಯಾಗಿ ಪಾಲಿಸುತ್ತಾ ಸದಾಚರಣೆಯ ಮೂಲಕ ಭಗವಂತನ ಸಾನ್ನಿಧ್ಯವನ್ನು ಸೇರಿದವರು ಬಹಳ ಜನರಿರುವರು ಎಂದು ಶ್ರೀ ಗುರುಗಳು ಬೋಧಿಸಿದ ಧರ್ಮಗಳನ್ನು ಸಿದ್ಧರು ನಾಮಾಧಾರಕನಿಗೆ ವಿವರಿಸಿ ಹೇಳಿದರು. ಇಲ್ಲಿಗೆ 37ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.